ಬ್ಯಾಳಿ ಹಾಕಿ ತಾಳಿಸಿದ ಸಬ್ಬಸಿಗೆ ಸೊಪ್ಪಿನ ಪಲ್ಯ. ಉತ್ತರ ಕರ್ನಾಟಕದ ಸ್ಪೆಷಲ್ ಸಬ್ಬಸಿಗೆ ಪಲ್ಯ ಕೊಡ್ತೀನಿ ಬನ್ನಿ. ಇವಾಗ ಒಂದು ಪ್ಯಾನಿಗೆ ಬೇಳೆ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ನೀರು ಹಾಕ್ಕೋಬೇಕು. ಕುದಿಸ್ಕೋಬೇಕು, ಬೇಳೆನ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಮೆತ್ತಗಾಗೋಷ್ಟು ಕುದಿಸ್ಕೋಬೇಕು. ನೋಡಿ, ಕುದಿಯೋದನ್ನು ನೋಡಿ. ಇವಾಗ ಮೆತ್ತಗಾಗೋಷ್ಟು ಕುದಿಸ್ಕೋಬೇಕು. ನೋಡಿ, ಈ ಥರ ಕುದಿಬೇಕು. ಬೇಳೆನ ಚೆನ್ನಾಗಿ ಮೆತ್ತಗಾಗೋಷ್ಟು ಕುದಿಬೇಕು. ನೋಡಿ, ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ, ಈ ಥರ ಆಗಬೇಕು ಬೇಳೆನ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಒಂದು 5 ಹಸಿಮೆಣಸಿನಕಾಯಿ, 5-6 ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೋಬೇಕು. ಅದನ್ನು ಈ ಥರ ಜಜ್ಕೋಬೇಕು. ತೊಳೆದಿಟ್ಕಿರೋ ಸಬ್ಬಸಿಗೆ ಪಲ್ಯ ಮತ್ತು ಕುದಿಸ್ಕೊಂಡಿರೋ ಬೇಳೆನ ಇವಾಗ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಕಾದ ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ದಾಗೆ ಇರಬೇಕು. 1 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಅರಿಶಿನ ಮತ್ತು ತೊಳೆದಿಟ್ಕಿರೋ ಸಬ್ಬಸಿಗೆನ ಹಾಕ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಯಾಕೆಂದರೆ ಪಲ್ಯನ ಕುದಿಬೇಕಲ್ಲ, ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಅದನ್ನು ಯಾವಾಗಲೂ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಈ ಥರ ಎಣ್ಣೆ ಬರುವಷ್ಟು ಕುದಿಸ್ಕೋಬೇಕು. ಅದನ್ನು ಎಣ್ಣೆ ಥರ ಬರಬೇಕಾದ ಎಣ್ಣೆ ಥರ ಬಂದರೆ ಮತ್ತೆ ಚೆನ್ನಾಗಿರುತ್ತದೆ. ಅದಾದ ನಂತರ ಬೇಳೆನೇ ಹಾಕ್ಕೋಬೇಕು. ಕುದಿಸ್ಕೊಂಡಿರೋ ಬೇಳೆನೇ ಹಾಕ್ಕೋಬೇಕು. ಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಡಬೇಕು. ಚೆನ್ನಾಗಿ ಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಆಗುತ್ತೆ ನೋಡಿ. ಇವಾಗ ಈ ಥರ ಆಗುತ್ತೆ ರೆಸಿಪಿ. ಇವಾಗ ರೆಡಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿ ಕಲಿಸ್ಕೊಡ್ತೇನೆ ಹೇಗೆ ಮಾಡೋದಂತ.